Hello, my dear first year students. Today we will discuss one more annual exam question paper. ಸ್ವಲ್ಪ ಫಾಸ್ಟಾಗಿ ರಿಕ್ಯಾಪ್ ಮಾಡಲಿಕ್ಕೆ ಟ್ರೈ ಮಾಡೋಣ, ನಿಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ನೋಡಿ, ದ ಮ್ಯಾನ್ ಬಿಲೀವ್ಡ್ ದ ಕಮಿಷನ್ ವುಡ್ ರಿಟರ್ನ್. ಫಸ್ಟ್ ಒನ್ ಹಟ್ ಅಂತ ತಗೋತೀವಿ. ಸೆಕೆಂಡ್ ಬಂದ್ಬಿಟ್ಟು ದ ಹಂಟ್ಸ್ ಮ್ಯಾನ್ ವಿನ್ಸ್ ಹೀಸ್ ಇನ್ ಹಾರ್ನ್ ಅಂತ ತಗೋತೀವಿ. ವಾಟ್ ವಾಸ್ ದ ಬಿಲ್ ಇನ್ ದ ರೆಸ್ಟೋರೆಂಟ್ ಅಂತ ಬಂದಾಗ ನಾವು 11 ಅನ್ನಾಸ್ ಅಂತ ಬರಿತೀವಿ. ನಾವು ಅಮೌಂಟು ತೊಗೊಂಡು ಹೋಗಿರೋದು ಅವನ ಕಡೆ ಟೋಟಲ್ ಉಳಿದಿದ್ದು 14, ಬಟ್ ಬಂದಿರೋದು ಅಮೌಂಟು 11 ಅನ್ನಾಸ್ ಅಂದರೆ ಪೇ ಕೊಡಬೇಕಾಗಿರೋದು. ಹೌದಾ? ಇನ್ ದ ಪೋಯಮ್ ಮನಿ ಮೇಕ್ಸ್ ಅಸ್ ಟ್ರೆಂಬಲ್ ಇನ್ ಫಿಯರ್ ಅಂತ ತಗೋಬಹುದು. ಫಿಫ್ತ್ ಒನ್ ಸ್ಕೈಪ್. ಹೂ ಇಸ್ ದ ಹೆಡ್ ಮ್ಯಾನ್ ಆಫ್ ದ ವಿಲೇಜ್ ಅಂತ ಬಂದಾಗ ನಾವಲ್ಲಿ ವಿಲೇಜ್ ಹೆಡ್ ಮ್ಯಾನ್ ಅಂತಾನೆ ತಗೋತೀವಿ. ವಾಟ್ ಮೆಟಾಫೋರ್ ಡಸ್ ದ ವೈಫ್ ಯೂಸ್ ಫಾರ್ ಅರ್ ಚಿಲ್ಡ್ರನ್ ಅಂತ ಬಂದಾಗ ವಾರ್ಮ್ ಈಟನ್ ಕಾಟನ್ ಪಾಟ್ಸ್ ಅಂತ ಬರಿತೀವಿ. ಡೌಗ್ಲಾಸ್ ಮದರ್ ವರ್ಕ್ಡ್ ಆಸ್ ಅ ಫೀಲ್ಡ್ ಹ್ಯಾಂಡ್ ಗೊತ್ತಿರಲಿ. ಲೂಸಿಯಾ ವಾಸ್ ಸಫರಿಂಗ್ ಫ್ರಮ್ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಯಾವುದು ಸ್ಪೈನ್. ನೀವು ಬ್ರೈನ್, ಲಿವರ್, ಲಂಗ್ಸ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ಆನ್ಸರ್ ಬಂದ್ಬಿಟ್ಟು ನಾವು ಸ್ಪೈನ್ ಅಂತ ಬರಿತೀವಿ. ಇನ್ 10th ಬಂದ್ಬಿಟ್ಟು ಫ್ರೆಡ್ರಿಕ್ ಡೌಗ್ಲಾಸ್ ಮದರ್ ವಾಸ್ ಹೈಯರ್ಡ್ ಬೈ. ದಿಸ್ ಈಸ್ ವಾಟ್ ಇಯರ್ ಮಿಸ್ಟರ್ ಸ್ಟೈವಾರ್ಟ್ ಅಂತ ಬರಿತೀವಿ. ಇನ್ನು ನೆಕ್ಸ್ಟು ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ ಕೇಳಿದ ನೋಡಿ. ಏನಂತಂದರೆ ಒನ್ಸ್ ಅಪಾನ್ ಎ ಟೈಮ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಅಂತ ತಗೋತೀವಿ. ಒನ್ ಡೇ ಅ ಹ್ಯಾವಿ ಥಂಡರ್ ಸ್ಟೋರ್ಮ್ ಅಂತ ತಗೋತೀವಿ. ಹೂ ಹ್ಯಾಡ್ ಲಿಟಲ್ ಹಟ್ ಆಟ್ ದ ಎಜ್ ಆಫ್ ದ ಫಾರೆಸ್ಟ್. ಇಲ್ಲಿ ದ ಅಂತ ತಗೋತೇವೆ. ಇಷ್ಟು ಬರೆದ್ರೆ ಆಯಿತು. ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅನುಕೂಲ ಆಗಲಿ. ಫಾಸ್ಟ್ ರೀಕ್ಯಾಪ್ ಆದರೆ ಇನ್ನೂ ಅನುಕೂಲ ಆಗುತ್ತೆ, ಯಾಕಂದರೆ ಇವನ್ನೆಲ್ಲ ಡಿಸ್ಕಸ್ ಮಾಡಿರುವಂಥದ್ದೇ ಬೇರೆ ಕ್ವಶನ್ ಪೇಪರ್ಸ್ನಲ್ಲಿ ಕೂಡ ಡಿಸ್ಕಸ್ ಮಾಡಿರ್ತೇವಲ್ಲ, ಹೀಗಾಗಿ ಸ್ವಲ್ಪ ಫಾಸ್ಟ್ ಹೋಗೋ ವಿಚಾರ ಅಷ್ಟೇ. ಹಾಗಿದ್ರೆ ದಿಸ್ ಈಸ್ ವಾಟ್ ಎಕ್ಸ್ಪ್ರೆಷನ್ ಕೇಳಿದ್ದಾನೆ. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್ ಏನು ಬರಿಬೋದು? ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಬರಿತೀವಿ. ಕ್ಯಾನ್ ಐ ಬಾರೋ ಯುವರ್ ಪೆನ್ ಅಂತ ಬಂದಾಗ ನಾವೇನು ಬರಿಬೋದು? ಇದು ಇನ್ ದ ಫಾರ್ಮ್ ಆಫ್ ರಿಕ್ವೆಸ್ಟ್ ಅಂತ ಬರಿತೀವಿ. ಐ ಆಮ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂದರೆ ಅಪಾಲಜಿಂಗ್ ಅಂತ ಬರಿತೀವಿ. ಇಟ್ ವಾಸ್ ನೈಸ್ ಮೀಟಿಂಗ್ ಅಂತಂದರೆ ದಟ್ ಇಸ್ ವಾಟ್ ಒಂದು ಇನ್ಸಿಡೆಂಟ್ ಆಗಿ ಅಲ್ಲಿಂದ ಹೋಗ್ತಾ ಇರ್ತೀವಿ. ಹೌದಾ? ಅದಕ್ಕೆ ನಾವು ಲೀವ್ ಟೇಕಿಂಗ್ ಅಂತ ಬರಿಬೋದು. ಹೌ ವಾಸ್ ಯುವರ್ ಡೇ ಅಂತ ಬಂದಾಗ ದಿಸ್ ಇಸ್ ಸಮಥಿಂಗ್ ಲೈಕ್ ಗ್ರೀಟಿಂಗ್. ಸೊ ಈ ರೀತಿ ನಾವು ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ದೀಸ್ ಆರ್ ದಿ 2 marks ಕ್ವಶನ್. ವಾಟ್ ಡಸ್ ದ ಫ್ರೇಸ್ ಕ್ರೂಯಲ್ ಐ ಆಫ್ ವಾರ್ಮ್ ರೆಫರ್ಸ್ ಟು? ಹೌದಾ? It refers to the boys sitting under the eye of the teacher who seems to be very strict. ನೋಡಿ, ಇಷ್ಟೇ ಬರ್ತಾರೆ ಸಾಕು. ಇನ್ನು 15th ಬಂದು ಹೌ ಡಿಡ್ ದ ಕ್ರೀಪರ್ ಅಫೆಕ್ಟ್ ದ ನೆರೇಟರ್ ಹೀಲ್ ಪೇನ್. ಆ್ಯಕ್ಚುಲಿ ಆಗಿನ ಟೈಮ್ದಾಗ ಭಾಳ ಪೇನ್ ಆಗ್ತಾ ಇರುತ್ತೆ ಹೀಲು. ಅವಾಗ ಡಾಕ್ಟರ್ ಕೂಡ ಹೇಳಿರ್ತಾರೆ ಏನಂತಂದರೆ ಸರ್ಜಿಕಲಿ ಹ್ಯಾಸ್ ಟು ಬಿ ರಿಮೂವ್ಡ್ ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಆಸ್ ಸೂನ್ ಆಸ್ ಹೀ ಏಟ್ those piece that time the swollen part it so whatever the part it is there, so it is about to decrease in the pain. ಸೊ ಹಿಂಗೆಲ್ಲ ತಗೋಬೇಕಾಗತ್ತೆ ನಾವು. ಅದಕ್ಕಾಗಿ ಆಗಿನ ಒಂದು ಸಂದರ್ಭದಲ್ಲಿ ಎಲ್ಲಿ ತಗೋತಾನಲ್ಲ ಅವ್ರು ಈಟ್ ತಿನ್ಕೋತಾರಲ್ವಾ, ಅವಾಗ ಪೇನ್ ಸಂಪೂರ್ಣ ಕಡಿಮೆ ಆಗುತ್ತೆ. ಓಕೆ, ವಾಟ್ ಲೆಸನ್ ಡಸ್ ಗಂಗಾ ಲರ್ನ್ ಫ್ರಮ್ ದ ಮಾರಾ ಅಬೌಟ್ ಫ್ಯಾಮಿಲಿ ಆ್ಯಂಡ್ ಡ್ಯೂಟಿ? ಹೌದಾ? ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂತಂದರೆ something like that he should follow his duty strictly as Mara said. Okay, and he should protect the river Veda. At the young age he was made a watchman, so he must stick towards his duty. So ಇವೆಲ್ಲ ಗಂಗಾ ಕೂಡ ಹೇಳ್ತಿರ್ತಾರೆ. ಹೌದಾ? ಸೊ 2 marks ಸ್ವಲ್ಪ ಗಮನ ಕೂಡ ಇರಲಿ ತಮಗೆ ಅಂತ ಕೇಳ್ತಾ ಇದ್ದೀನಿ. ಓಕೆ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ಅವರ್ ಡಿಗ್ನಿಟಿ ಹಿಟ್ ದ ಡಸ್ಟ್? ಸೊ ಇದು ದಿಸ್ ಈಸ್ ಫ್ರಮ್ ನರ್ಸ್ ಪೋಯಮ್. ಇವೆಲ್ಲ ಸ್ವಲ್ಪ 2 marks 3 marks ಸ್ವಲ್ಪ ನೋಡ್ತಾ ಹೋಗಿ. ಇವನ್ನೆಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ದೆ. ಜಸ್ಟ್ ಐ ಬಿ ಗಿವಿಂಗ್ ಸಮ್ ಟೈಮ್ ಟು ಯು. ಓಕೆ, ನೆಕ್ಸ್ಟ್ ನಮಗೆ ಬಂದ್ಬಿಟ್ಟು ಗ್ರಾಮರ್ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಯಾಕಂದ್ರೆ 2 marks 3 marks ಜಾಸ್ತಿ ಡಿಸ್ಕಸ್ ಮಾಡೋಕ್ಕಾದ್ರೆ ಸಮಯದ ಅಭಾವ ಇರುತ್ತೆ, ಹೀಗಾಗಿ ಫೈನ್. ನೆಕ್ಸ್ಟ್ ನೋಡಿ, ದಿಸ್ ಆಲ್ 4 marks ಕ್ವಶನ್, 3 marks ಕ್ವಶನ್, ಪ್ಯಾಸೇಜ್ ಇವೆಲ್ಲ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮರ್ ಭಾಗನ ಡಿಸ್ಕಸ್ ಮಾಡೋಣ. ಎವ್ರಿ ಸ್ಟೂಡೆಂಟ್ ಇನ್ ದ ಪ್ರೋಗ್ರಾಮ್. ಎವ್ರಿ ಅಂತ ಬಂದಾಗ ಸಿಂಗ್ಯುಲರ್ ತಗೋತೀವಿ, ಅದಕ್ಕಾಗಿ ನಾವು ರಿಸೀವ್ಸ್ ಅಂತ ಬರಿಬೇಕಾಗತ್ತೆ, ಗೊತ್ತಿರಲಿ. ದಿಸ್ ಈಸ್ ರಿಸೀವ್ಸ್. ಓಕೆ, ನೆಕ್ಸ್ಟ್ ಒನ್ ದ ಟೀಚರ್ಸ್, ಪ್ಲೂರಲ್ ಸೆನ್ಸ್ ಇರೋದ್ರಿಂದ ವರ್ಕ್ ಅಂತ ತಗೋತೀವಿ. ಅ ನಂಬರ್ ಆಫ್ ರಿಸೋರ್ಸಸ್. ನೋಡಿ, ಅ ನಂಬರ್ ಆಫ್ ರಿಸೋರ್ಸಸ್ ಅಂದರೆ ನಾನು ಎಷ್ಟೋ ಸಲ ಹೇಳ್ತೀನಿ, ಅ ನಂಬರ್ ಆಫ್ ಬಂದಾಗ ಎ ಪಿ ಅಂತ ತಗೊಳ್ಳಿ. ಪಿ ಅಂದರೆ ಇಲ್ಲಿ ಪ್ಲೂರಲ್, ಸ್ವಲ್ಪ ನೆನಪಿರಲಿ. ಪ್ಲೂರಲ್ ಅಂದರೆ ಏನು? ಮೇಕ್ ಅಂತ ತಗೋತೀನಿ.
ಮೇಕ್ ಲರ್ನಿಂಗ್ ಈಸಿಯರ್, ನೈದರ್ ದ ಸ್ಟೂಡೆಂಟ್ಸ್ ನಾರ್ ದ ಫ್ಯಾಕಲ್ಟಿ. ಇಲ್ಲಿ ನೈದರ್ ನಾರ್ ಬಂತು ಅಂತಂದ್ರೆ ಎರಡನೇ ಸಬ್ಜೆಕ್ಟ್ ರಿಲೇಟೆಡ್ ನಾವು ವರ್ಬ್ ಅನ್ನು ತಗೋಬೇಕಾಗತ್ತೆ. ಇದು ಸಿಂಗ್ಯುಲರ್ ಇರೋದ್ರಿಂದ ನಾವೇನ್ ಮಾಡ್ಕೊತೀವಿ, ಈಸ್ ಅಂತ ತಗೋತೀವಿ, ಗೊತ್ತಿಲ್ಲ. ಓಕೆ, ನಾವು ಇದನ್ನಾದ್ರೂ ಟಚ್ ಮಾಡ್ಬೋದು ಅಥವಾ ಇನ್ನೊಂದಿದೆ ನೋಡಿ, ಇದಾದ್ರೂ ಕೂಡ ಬರಿಬಹುದು. ಬಟ್ ಎಕ್ಸಾಮಿನೇಷನ್ದಲ್ಲಿ ಎರಡು ಅಟೆಂಪ್ಟ್ ಮಾಡಿ, ಯಾಕಂದ್ರೆ ಕೆಲವೊಂದು ಮಾರ್ಕ್ಸ್ ಹೋಯ್ತು ಅಂದ್ರೆ ಇಲ್ಲಿ ಬರುತ್ತೆ ವಿಚಾರ. ದ ಲಯನ್ ಏನ್ ಬರಿಬಹುದು ಇಲ್ಲಿ? ಓಕೆ, ದ ಲಯನ್ declares his kingship in the jungle, causing tension to arise. When the elephant takes over the man's head, he decides to call for resolution. Okay, so ಇಲ್ಲಿ ಏನು ಬರೀಬಹುದು ಅನ್ನೋ ತಿಳ್ಕೊರಿ. The line okay, so here the line declared ಅಂತ ಬರೀಬಹುದು. ಆಮೇಲೆ causing tension to ಇಲ್ಲಿ arise ಅಂತಾನೆ ಬರಿತೀವಿ. When the elephant took over the man's head, he declared ಅಂತ ತಗೋತೀವಿ. He declared to call a commission for resolution. Very simple. ಹೌದಾ? ನೆಕ್ಸ್ಟ್ ನೋಡಿ, they have given rearrange segment ಅಂತ ತಗೊಂಡಿದ್ದಾನೆ. ಫಸ್ಟ್ ಏನು ತಗೋಬಹುದು ನಾವು ಹಾಗಿದ್ರೆ ಇಲ್ಲಿ? ಫಸ್ಟ್ ಒನ್, ಪ್ಲೀಸ್ ಪುಟ್ ಯುವರ್ ಟ್ರಂಕ್ ಜೆಂಟ್ಲಿ. ವೆರಿ ಸಿಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ದ ಲಯನ್ ಓಕೆ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್. ನೋಡಿ, ಇಷ್ಟೇ ಬರೆದ್ರೆ ಆಯ್ತು, ಸಿಂಪಲ್ ಟಾಪಿಕ್. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಕರೆಕ್ಟ್ ದ ಫಾಲೋವಿಂಗ್ ಕೇಳಿದ್ದಾನೆ. ಕರೆಕ್ಟ್ ದ ಸೆಂಟೆನ್ಸ್. ಇಲ್ಲಿ ನೋಡಿ, ಮೈ ಫ್ರೆಂಡ್ ಈಸ್ ಆನೆಸ್ಟ್ ಮ್ಯಾನ್ ಕೇಳಿದ್ದಾನೆ. ಇಲ್ಲಿ ಎ ಬರೆಯೋ ಹಾಗಿಲ್ಲ, ನಾವು ಆನ್ ಅಂತ ಬರಿಬೇಕಾಗತ್ತೆ. ಆನ್ ಆನೆಸ್ಟ್, ಯಾಕಂತಂದ್ರೆ ಎಚ್ ಇಲ್ಲಿ ಸೈಲೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆನೆಸ್ಟ್ ವುಡ್ ಕಟರ್ ಇರ್ಬೋದು, ಆರ್ ಅಂತ ಇರ್ಬೋದು. ಹೌದಾ? ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ಏನು ಮಾಡ್ಕೊಳ್ತೇವೆ, ಸೊ ದಿಸ್ ಈಸ್ ವಾಟ್ ಇಯರ್, ಎಚ್ ಸೈಲೆಂಟ್ ಆಗುತ್ತೆ, ನಾವು ಆನ್ ಅನ್ನ ಬರಿತೀವಿ. ಕುಡ್ ಯು ರಿಪೀಟ್ ಇಟ್ ಅಗೇನ್ ಅಂತಂದಾಗ ಕುಡ್ ಯು ರಿಪೀಟ್ ಇಟ್ ಆದ್ರೆ ಸಾಕು, ಇಲ್ಲಿ ಅಗೇನ್ ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಐ ಆಮ್ ಲೈಕಿಂಗ್ ಅಂತ ಇದೆ ಅಲ್ವಾ, ಐ ಲೈಕ್ ಇಟ್ ಅಂತ ಬರೆದ್ರೆ ಆಯ್ತು. ಅ ಫ್ಲಾಕ್ ಆಫ್ ಬರ್ಡ್ಸ್ ಅಂತ ಬಂದಾಗ ಆರ್ ಬರೆಯೋಗಿಲ್ಲ, ಈಸ್ ಅಂತ ತಗೋಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ ಗ್ರೂಪ್ ಸೆನ್ಸ್ ಒಳಗೆ ತಗೋತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ನೆಕ್ಸ್ಟ್ ನೋಡಿ, ರೀರೈಟ್ ಆಸ್ ಡೈರೆಕ್ಟ್ ಕೇಳಿದ್ದಾನೆ. ಇದನ್ನ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಡೂ ಫಾರ್ಮ್ಸ್ ಅನ್ನ ಬಳಕೆ ಮಾಡಿ ಅಂತ ಹೇಳಿದ್ದಾನೆ. ಡೂ ಫಾರ್ಮ್ಸ್ ಅಂತ ನಿಮಗೆ ಎಷ್ಟೋ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅಲ್ಲಿ ಡಸ್ ಇರುತ್ತೆ, ಡಿಡ್ ಇರುತ್ತೆ, ಡೂ ಇರುತ್ತೆ. ಡಿಡ್ ಯಾವಾಗಿರುತ್ತೆ ಅಂದರೆ V2 ಇರಬೇಕು, ಡಸ್ ಇದ್ರೆ V1 ಇರುತ್ತೆ ವರ್ಬ್. ಹಾಗಿದ್ರೆ ಇಲ್ಲಿ ಪ್ಲಕ್ಡ್ ಅನ್ನೋದು V2 ಇದೆ, ಹೀಗಾಗಿ ನಾವು ಏನು ಮಾಡ್ಕೊಳ್ತೇವೆ, ಡಿಡ್ ಅಂತ ತಗೋತೇವೆ. ಡಿಡ್ ಚಂದ್ರು ಪ್ಲಕ್ ಸಮ್ ಏನು ಲೀವ್ಸ್. ಒಂದು. ಎರಡನೇದು ಪೀಸ್ ಈಸ್ ಕಾಸ್ಟ್ಲಿ ಅಂತ ಕೇಳಿದ್ದಾನೆ. ಸಿಂಪಲ್ ಆಗಿ ವಾಟ್ ಈಸ್ ಕಾಸ್ಟ್ಲಿ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಬಂದ್ಬಿಟ್ಟು ದ ಬರ್ಡ್ ಕೆನಾಟ್ ಸಿಟ್ ಅಂತ ಕೇಳಿದ್ದಾನೆ. ಇಲ್ಲಿ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ನಾವೇನು ಮಾಡ್ಕೋತೀವಿ, ಕ್ಯಾನ್ ಇಟ್ ಅಂತ ಬರೆದ್ರೆ ಆಯಿತು. ಲಾಸ್ಟ್ ಒನ್ನು ಮತ್ತೆ ಕ್ವಶನ್ ಟ್ಯಾಗ್. ಇಲ್ಲಿ ವೇಕ್ಸ್ ಅಪ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಇದೆ, ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಡಸಂಟ್ ಹಿ ಅಂತ ಬರಿತೀವಿ. ಸಿಂಪಲ್ ಟಾಪಿಕ್. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಗ್ರಾಮರ್ ಟಾಪಿಕ್ಗಳು ಹೋದಾಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಬಹಳ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್. ಹೌದಾ? ಅಟ್ ವಾಟ್ ಟೈಮ್ ಡಸ್ 200 ಮೀಟರ್ ಸ್ಪ್ರಿಂಟ್ ಇವೆಂಟ್ ಟೇಕ್ ಪ್ಲೇಸ್? ಹೌದಾ? ಎಲ್ಲಿ ಆಗುತ್ತೆ ಅಂತಂದರೆ ಎಟ್ ವಾಟ್ ಟೈಮ್ ಕೇಳಿದ್ದಾನೆ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಇಯರ್, 2 PM ಅಂತ ಬರಿಬೇಕಾಗತ್ತೆ. ನೆಕ್ಸ್ಟು ವಿಚ್ ಇವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸಿಟಿ ಸ್ಟೇಡಿಯಂ? ಹೌದಾ? ಸಿಟಿ ಸ್ಟೇಡಿಯಂ ಎಲ್ಲಿದೆ? ಇಲ್ಲಿದೆ. ಹಾಗಿದ್ರೆ ಏನಾಗುತ್ತೆ ಅಲ್ಲಿ, 1500 ಮೀಟರ್ ರೇಸ್ ತಗೋಬೇಕಾಗತ್ತೆ. ನೆಕ್ಸ್ಟು ನೇಮ್ ದ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಅಂದರೆ ಯಾವುದಿದೆ? ಇಲ್ಲಿದೆ. ಹೌದಾ? ಹೀಗಾಗಿ ನಾವು ಏನು ಮಾಡ್ಕೊಳ್ತೀವಿ, ನೇಮ್ ದ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಅಂದರೆ ಒಂದು
ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಹಾಗಿದ್ರೆ ಏನು ತಗೋಬೇಕು ನಾವು ಅಂತಂದರೆ, ದಿಸ್ ಈಸ್ ವಾಟ್ ಇಯರ್, ಅಗೇನ್ ವಿ ಹ್ಯಾವ್ ಟು ಟೇಕ್ ಇಯರ್ 1500 ಮೀಟರ್ ರೇಸ್. ನೋಡಿ, ಸಿಂಪಲ್ ಕಾನ್ಸೆಪ್ಟ್ ಒಳಗೆ ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೆಕ್ಸ್ಟು ಇದು ಬಹಳ ಕೇಳ್ತಿರ್ತಾರೆ, ಆರ್ ಆಪ್ಷನ್ಸ್ ಅಂತ ಕೂಡ ಇರುತ್ತೆ, ಬಟ್ ನಿಮ್ಗೆ ಗೊತ್ತಿರಲಿ ಆನ್ಸರ್ ಅಂತ ನನಗೆ ಅಷ್ಟೇ. ಇಲ್ಲೇನು ಕೇಳಿದೆ ನೋಡಿ, ರೆಫರೆನ್ಸ್ ವಿತ್ ಎಕ್ಸ್ಟ್ರಾಕ್ಟ್, ವಾಂಟಿಂಗ್ ವೆರಿ ಮಚ್ ಟು ಡು ಹ್ಯಾವ್ ಸಮಥಿಂಗ್ ಎಸ್ಪೆಷಲಿ ಇಂಟ್ರೆಸ್ಟಿಂಗ್ ಆರ್ ಎಂಜಾಯ್, ಸಿ ಈಸ್ ಈಗರ್ ಟು ಮೀಟ್ ಫೇವ್ರೇಟ್ ಆಥರ್, ಹ್ಯಾವಿಂಗ್ ಶೋಸ್. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಏನು ಕೇಳಿದ್ದಾರೆ ನೋಡೋಣ. ವಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಎ ಗಿವನ್ ವರ್ಡ್. ನೋಡಿ, ಫಸ್ಟ್ ಒನ್ ಈಗರ್ ಅಂತ ಇದೆ ವರ್ಡ್, ಹೌದಾ? ಈ ಈಗರ್ ವರ್ಡ್ ಇಲ್ಲಿ ಫಸ್ಟಿಗೆ ಕೊಟ್ಟಿರೋದು, ದಿಸ್ ಈಸ್ ವಾಟ್ ಇಯರ್ ಈಗರ್. ಈಗರ್ ವರ್ಡ್ ಇದು ಏನು ಅಂತಂದ್ರೆ ಇಲ್ಲೇ ಕೊಟ್ಬಿಟ್ಟಿದೆ ನೋಡಿ, ಎಷ್ಟು ಸಿಂಪಲ್ ಇದೆ ನೋಡಿ. ಓಕೆ, ದಿಸ್ ಈಸ್ ಫಸ್ಟ್ ಒನ್. ಈಗರ್ ಅನ್ನೋದು ಏನಂತಂದ್ರೆ ಅಡ್ಜೆಕ್ಟಿವ್. ಸಿ ದಿಸ್ ಒನ್, ದಿಸ್ ಈಸ್ ವಾಟ್ ಅಡ್ಜೆಕ್ಟಿವ್ ಒಂದು. ಎರಡನೇದು ಅಡ್ವರ್ಬ್, ಇದರದ್ದು ಏನು ಅಂತಂದರೆ ಈಗರ್ಲಿ ಅಂತ ಬರೆದ್ರೆ ಸಾಕು, ವೆರಿ ಸಿಂಪಲ್. ಈಗರ್ಲಿ ಅಂತ ಬರೀತೀವಿ ನಾವು, EAGERLY, ಈಗರ್ಲಿ. ಯೂಸ್ ದ ವರ್ಡ್ ಇನ್ ಅ ಸೆಂಟೆನ್ಸ್ ಟು ಕನ್ವೆ ಸ್ಟ್ರಾಂಗ್ ಎಂಥೂಸಿಯಾಸಮ್. ಹೌದಾ? ಅದನ್ನೊಂದು ವರ್ಡ್ ಮಾಡಿಕೊಂಡು ಎಂಥೂಸಿಯಾಸಮ್ ಇದು ಮಾಡಲಿಕ್ಕೆ ನೀವು ಮಾಡಿದ್ದು ಕೇಳ್ತಾ ಇದ್ದೇವೆ. ಓಕೆ, ಸೊ ಈ ರೀತಿ ಕೂಡ ಇರುತ್ತೆ ಇದರಲ್ಲಿ ಅಂತಂದಾಗ. ನೆಕ್ಸ್ಟು ಲೆಟರ್ ರೈಟಿಂಗ್ ಕೂಡ ಇದೆ ನೋಡಿ, ಐ ವಿಲ್ ಗಿವ್ ಅಸ್ ಸಮ್ ಟೈಮ್ ಟು ಯು. ಈ ರೀತಿ ಲೆಟರ್ ರೈಟಿಂಗ್ ಬಂದಾಗ ನಾವು ಏನು ಬರಿಬೇಕು ಅನ್ನೋದು ಕೂಡ ಗೊತ್ತಿರಲಿ, ಏನು ಕೇಳಿದ್ದಾನೆ ಹೇಗೆ ಅಂತೇಳಿ. ನೆಕ್ಸ್ಟ್ ಬಂದ್ಬಿಟ್ಟು 36 ಕ್ವಶನ್. ಸಿ ದಿಸ್ ಒನ್, ದಿಸ್ ಈಸ್ ಕ್ವಶನ್ ನಂಬರ್ 36. ಹೌದಾ? ಕ್ವಶನ್ ನಂಬರ್ 36. ವಾಟ್ ಫ್ಲೇವರ್ಸ್ ಡೂ ಯು ಹ್ಯಾವ್ ಸೀಕಿಂಗ್ ಇನ್ಫಾರ್ಮೇಷನ್. ಇಲ್ಲಿ ಕನ್ವರ್ಸೇಷನ್ ನಡೀತಾ ಇದೆ ಇಬ್ಬರು ನಡುವೆ, ಹೌದಾ? ಸೀಕಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಚಾಯ್ಸ್, ಇವನ್ನೆಲ್ಲ ಕೂಡ ಸ್ವಲ್ಪ ಗೊತ್ತಿರಲಿ. ವಾಟ್ ಫ್ಲೇವರ್ಸ್ ಡೂ ಯು ಹ್ಯಾವ್ ಸೀಕಿಂಗ್ ಇನ್ಫಾರ್ಮೇಷನ್ ಅಂತಂದರೆ ಏನು ಬರಿಬೋದು ನೋಡಿ, ಐಸ್ ಕ್ರೀಮ್ ರಿಲೇಟೆಡ್. ವಿ ಹ್ಯಾವ್ ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ. ಇಲ್ಲಿ ಈ ರೀತಿ ಕೂಡ ವಿಚಾರ ಮಾಡ್ಬೋದು. ಐಸ್ ಕ್ರೀಮ್ಸ್, ಇನ್ ಐಸ್ ಕ್ರೀಮ್ಸ್ ವಾಟ್ ಡು ಯು ಹ್ಯಾವ್ ಇನ್ ಐಸ್ ಕ್ರೀಮ್, ವಾಟ್ ಫ್ಲೇವರ್ಸ್ ಡು ಯು ಹ್ಯಾವ್ ಇನ್ ಐಸ್ ಕ್ರೀಮ್ ಅಂತ ತಗೋಬೋದು. ಇನ್ ಐಸ್ ಕ್ರೀಮ್ಸ್ ಒಂದು. ನೆಕ್ಸ್ಟ್ ಅವ್ರು ಹೇಳ್ತಾರೆ ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಅಂತೇಳಿ ಆಪ್ಷನ್ಸ್ ಕೊಡ್ತಾರೆ. ಆಮೇಲೆ ಜೊತೆಗೆ ಇಲ್ಲಿ ವಾಟ್ ವಿಲ್ ಯು ಪ್ರಿಫರ್ ಸರ್. ಸಿ ದಿಸ್ ಒನ್, ವಾಟ್ ವಿಲ್ ಯು ಪ್ರಿಫರ್ ಸರ್ ಅಂತ ಬರೀತೀವಿ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಐ ವುಡ್ ಲೈಕ್ ಟು ಸ್ಕೋಪ್ ಆಫ್ ದಟ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತಂದರೆ ಎಕ್ಸ್ಪ್ರೆಸಿಂಗ್ ಚಾಯ್ಸ್ ಅಂತಂದಾಗ ಇಟ್ಸ್ ಮೈ ಫೇವ್ರೇಟ್ ಫ್ಲೇವರ್ಸ್ ಅಂತ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕೊನೆಗೆ ದಿಸ್ ಈಸ್ ವಾಟ್ ಇಯರ್ ಥ್ಯಾಂಕ್ ಯು ಅಂತ ಬರಿಬೇಕಾಗತ್ತೆ. ಸಿಂಪಲ್ ಆಗಿ ಇರುತ್ತೆ, ಹೌದಾ? ಲಾಸ್ಟ್ ಬಂದ್ಬಿಟ್ಟು ನೋಡಿ, ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಯಾವುದಾದ್ರೂ ಒಂದನ್ನು ನೀವು ತೊಗೋಬೋದು. ಇಲ್ಲಿ ಫಸ್ಟಿಗೆ ಏನಂತಂದರೆ ರೀಅರೇಂಜ್ ಹೇಳಿದ್ದಾನೆ. ಫಸ್ಟ್ ಒನ್ ಆರ್ ಯು ಪ್ರಿಪೇರಿಂಗ್ ಅಂತ ಫಸ್ಟ್ ಒಂದು ತೊಗೋಬೇಕಾಗತ್ತೆ. ಸಾರಿ, ಇದಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್ ಸರ್, ಐ ನೀಡ್ ಟು ಲೀವ್ ಅರ್ಲಿ ಟುಡೇ, ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಅಂದಾಗ ಫಸ್ಟು ಇದು, ಸೆಕೆಂಡ್ ಒನ್ ಇದು, ಇನ್ ಥರ್ಡ್ ಒನ್ ದಿಸ್ ಒನ್, ಆ್ಯಂಡ್ ದ ಫೋರ್ತ್ ಒನ್ ಗುಡ್ ಲಕ್. ನೋಡಿ, ಈ ರೀತಿ ಕಾನ್ಸೆಪ್ಟ್ ಇರುತ್ತೆ. ಸ್ವಲ್ಪ ನೀವು ಗಮನ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ಸ್ವಲ್ಪ ಫಾಸ್ಟಾಗಿ ತೊಗೊಂಡಿದ್ದೆ, ಯಾಕಂದರೆ ಇದಕ್ಕಿಂತ ವಿಡಿಯೋವನ್ನು ಇದೇ ಸೇಮ್ ವಿಡಿಯೋಗಳನ್ನು ಇದೇ ರಿಲೇಟೆಡ್ ವಿಡಿಯೋಗಳು ನಾನು ಒಂದು 26 ಮಿನಿಟ್ಸ್ನಾಗ ತೊಗೊಳ್ತಾ ಇದ್ದೆ. ಈಗ ಸ್ವಲ್ಪ ರೀಕ್ಯಾಪ್ ಫಾಸ್ಟಾಗಿ ತೊಗೊಂಡಿದ್ದೀನಿ, ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ, ಸ್ವಲ್ಪ ಸಮಯದ ಅಭಾವ ಇದೆ ಅಂತ ಅಂದ್ಕೊಂಡು. ಓಕೆ, ಥ್ಯಾಂಕ್ ಯು.